ಹಲೋ ಚಾಂಪಿಯನ್ಸ್. ಸೊ ಎಲ್ಲರೂ ಸಾಲಾಗಿದ್ದೀರಲ್ಲ. ನಾನು ನಿಮ್ಮ ರಾಹುಲ್ ಪಡಿ ಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ ಆಪ್ಷನ್ಸ್ ಎಂಟ್ರಿ ನಡೀತಿದೆಲ್ಲ. ಸೊ ಹೇಳಿ ಹೆಂಗೆ ಅನ್ನಿಸ್ತಿದೆ ನಿಮ್ಗೆ ಆಪ್ಷನ್ ಎಂಟ್ರಿ? ಬಿಕಾಸ್ ಕಾಲೇಜಸ್ ಚೂಸ್ ಮಾಡೋದಾಯಿತು, ಬ್ರ್ಯಾಂಚ್ ಚೂಸ್ ಮಾಡೋದಾಯಿತು, ಇದರಲ್ಲಿ ಮೇಲೆ ಹಾಕ್ಲೋ ಕೆಳಗೆ ಹಾಕ್ಲೋ, ಇದು ಎಷ್ಟು ದೂರ ಇದೆ, ಇದು ಎಷ್ಟು ಹತ್ರ ಇದೆ, ಸೊ ಇದೆಲ್ಲ ನಿಮಗೂ ಟೆನ್ಷನ್ ಆಗ್ತಿರತ್ತಲ್ವ. ಸೊ ನಿಮ್ಮ ಅಭಿಪ್ರಾಯನ ಹೇಳಿ, ಕಮೆಂಟ್ ಮಾಡಿ. ಬಿಕಾಸ್ ಇನ್ ಕೇಸ್ ಇಫ್ ಏನಾದರೂ ಇತ್ತು ಅಂದರೆ ವಿಲ್ ಡೆಫಿನೆಟ್ಲಿ ಟ್ರೈ ಟು ಹೆಲ್ಪ್ ಯು ಔಟ್. ಈಗಾಗಲೇ ನಮ್ಮದು ಆಪ್ಷನ್ ಎಂಟ್ರಿ ನಾವು ಮಾಡ್ತಿದ್ದೀವಿ. ಸೊ ವಾಟ್ ಎವರ್ ಇಸ್ ದೇರ್ ವಿಲ್ ಟ್ರೈ ಟು ಸಿ ಹೆಂಗೆ ನಿಮ್ಗೆ ಈಸಿ ಮಾಡ್ಬೋದು ಅಂತ. ಓಕೆ, ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಾನು ನೋಡಿದ್ದೀನಿ ಸಾಕಷ್ಟು ಹುಡುಗರು ಕೇಳಿದ್ದಾರೆ, ಸರ್ ಎಲೆಕ್ಟ್ರಿಕಲ್ ಹಾಕ್ಲೋ ಎಲೆಕ್ಟ್ರಾನಿಕ್ಸ್ ಹಾಕ್ಲೋ, ಈಗ ಚೆನ್ನಾಗಿರೋ ಕಾಲೇಜಲ್ಲಿ ನನ್ನ ರ್ಯಾಂಕಿಂಗಿಗೆ ಎಲೆಕ್ಟ್ರಿಕಲ್ ಸಿಗ್ತದೆ, ಏನು ಮಾಡಲಿ, ಎಲೆಕ್ಟ್ರಿಕಲ್ ತೊಗೊಳ್ಳ ಅಥವಾ ಎಲೆಕ್ಟ್ರಾನಿಕ್ಸು ಅಥವಾ ಅಲೈಡ್ ಬ್ರ್ಯಾಂಚಸ್, ಎಲೆಕ್ಟ್ರಾನಿಕ್ಸಲ್ಲೇ ಅಲೈಡ್ ಬ್ರ್ಯಾಂಚಸ್ಸು, ಟೆಲಿಕಮ್ಯುನಿಕೇಷನು ಆರ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸು ಆರ್ VLSI, ನಾನು ಕೋರ್ ಎಲೆಕ್ಟ್ರಾನಿಕ್ಸ್ ಹೋಗಬೇಕು, VLSI ಎಂಬೆಡೆಡ್ಡು, ಏನು ಮಾಡಲಿ ಸರ್? ಸೊ ಇಫ್ ದೇರ್ ಈಸ್ ಎನಿ ಒನ್ who is looking at electrical or core electronics, ಅಂದರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಹುಡುಗರು ಇದ್ದೀರಾ ಅಂತ. ಬಿಕಾಸ್ ನಿನ್ನೆ ಅಷ್ಟೇ ಸ್ಟೂಡೆಂಟ್ ಬಂದಿದ್ದರು, ಸರ್ ನಾನು MS ರಾಮಯ್ಯಲ್ಲಿ ಟೆಲಿಕಮ್ಯುನಿಕೇಷನ್ ತೊಗೊಳ್ಳೋ ಆರ್ JSS. ಸೊ JSS ಅಲ್ಲಿ ಎಲೆಕ್ಟ್ರಾನಿಕ್ಸು. ಬಿಕಾಸ್ ಸಿ there are few colleges which are really good with even telecommunication ಆಯಿತು, ಇನ್ನೊಂದಾಯಿತು. ಸೊ ಹಿಂಗಿದ್ ಲೈಕ್ ಟು ಆಪ್ಷನ್ಸು ವಿಚ್ ಇಸ್ ಕ್ವೈಟ್ ಏನಂತೀರ, ಇಟ್ಸ್ ನಾಟ್ ಈಸಿ ಟು ಆನ್ಸರ್, ಬಟ್ ಯಸ್ ದೇರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್ ನಾವು ನೋಡಬೇಕು. ಆ್ಯಂಡ್ ಮೇನ್ ಇಂಪಾರ್ಟೆಂಟು ನಮ್ಮ ಇಂಟ್ರೆಸ್ಟ್, ಹೌದಲ್ಲ? ನಮ್ಮ ಅಂದರೆ ನಿಮ್ಮ ಇಂಟ್ರೆಸ್ಟ್. ಸೊ ನಿಮ್ಮ ಇಂಟ್ರೆಸ್ಟು, ನಿಮ್ಮ ಇನ್ಕ್ಲಿನೇಷನ್ನು, ನಿಮ್ಮ ಒಂದು ಮೈಂಡ್ ಸೆಟ್ಟು, ಸೊ ಇದೆಲ್ಲ ಮ್ಯಾಟರ್ ಆಗೇ ಆಗುತ್ತೆ. ಬಿಕಾಸ್ ಬೆಂಗಳೂರಲ್ಲಿದ್ದು ನಾನು ಹೊರಗೆ ಹೋಗ್ತೀನಿ, ಅಲ್ಲಿರ್ತೀನಿ ಅನ್ನೋದು, ಅಥವಾ ಬೆಂಗಳೂರಲ್ಲಿದ್ದು ಓಕೆ ನಾನು ಟ್ರಾವೆಲ್ ಮಾಡ್ತೀನಿ. ಸೊ ದೇರ್ ಆರ್ ಸೋ ಮೆನಿ ವೇರಿಯಸ್ ಆಸ್ಪೆಕ್ಟ್ಸ್. ಸೊ ಆ್ಯಂಡ್ ಈ ವಿಡಿಯೋಲಿ ವಿಲ್ ವಿ ಲುಕಿಂಗ್ ಅಟ್ ಅಂದರೆ ಟ್ರೆಂಡ್ಸ್ ಅನ್ನೋದಕ್ಕಿಂತ ಈಗ ಪ್ಲೇಸ್ಮೆಂಟ್ಸ್ ಏನಾಗ್ತದೆ, ನೆಕ್ಸ್ಟು ಫ್ಯೂಚರಲ್ಲಿ ಹೆಂಗಿರುತ್ತೆ, ಸ್ಕೋಪ್ ಹೆಂಗಿರುತ್ತೆ, ಸೊ ಎಲ್ಲ ನೋಡೋಣ. ಆ್ಯಂಡ್ ಐ ವಿಲ್ ಆಲ್ಸೋ ಬಿ ಶೇರಿಂಗ್ ಕೆಲವೊಂದು ಕಾಲೇಜಸಲ್ಲಿ ಈಗಾಗಲೇ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿದೆ, ಯಾರಿಗೆ ಇನ್ನೂ ಫೈನಲ್ ಇಯರ್ಗೆ ಕಾಲು ಇಟ್ಟಿಲ್ಲ. ಸೊ ಇನ್ನೂ ಫೈನಲ್ ಇಯರ್ ಕಾಲು ಇಟ್ಟಿಲ್ಲ, ಸೊ ಅವ್ರಿಗಾಗಲೇ ಪ್ಲೇಸ್ಮೆಂಟ್ಸು ಸ್ಟಾರ್ಟ್ ಆಗಿದೆ. ಆ್ಯಂಡ್ ಕೆಲವೊಂದು ಕಾಲೇಜಸಲ್ಲಿ ಇನ್ನೂ ಎಕ್ಸಾಮೇ ಸ್ಟಾರ್ಟ್ ಆಗಿಲ್ಲ. ಅಂದರೆ 6th ಸೆಮ್ ಏನಿರ್ತಾರೆ, ಸೊ ಕೆಲವೊಂದು ಕಾಲೇಜಲ್ಲಿ 6th ಸೆಮ್ ಅವ್ರಿಗೆ ಎಕ್ಸಾಮ್ಸ್ ಮುಗಿದು ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಷ್ಟೋ ಕಂಪ್ನೀಸ್ ಬಂದಿದೆ. ಕೆಲವೊಂದು ಕಾಲೇಜಲ್ಲಿ ಇನ್ನೂ 6th ಸೆಮ್ ಎಕ್ಸಾಮೇ ಸ್ಟಾರ್ಟ್ ಆಗಿಲ್ಲ. ಸೊ ನೋಡೋಣ, ಅದೆಲ್ಲ ನೋಡೋಣ. ಸೊ ಪ್ಯಾಕೇಜಸ್ ಇದೆ, ತಲೆಕೆಡಿಸ್ಕೋಬೇಡ್ರಿ. ಪ್ಯಾಕೇಜಸ್ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಸೊ 60 lakh ಪ್ಲಸ್ ಕಂಪ್ನೀಸು ಬರುತ್ತೆ, ಬೇರೆ ಪ್ಯಾಕೇಜಸ್ಗೂ ಕಂಪ್ನೀಸ್ ಬರುತ್ತೆ. ನೋಡೋಣ ಹೆಂಗೆ ಏನು ಅಂತ. ಸೊ ಎಲೆಕ್ಟ್ರಾನಿಕ್ಸ್ಗೆ 5 to 60 lakh, ಬಿಕಾಸ್ ಅಗೇನ್ ಹೇಳಿದ್ನಲ್ಲ, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ವಾಲ್ವ್ಡ್. ಸೊ ನೋಡೋಣ ಟ್ರೆಂಡ್ಸ್ ಹೆಂಗೆ ಚೇಂಜ್ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಹೆಂಗೆ ನಿಮ್ಮ ಸ್ಯಾಲ್ರೀಸ್ ಇನ್ಕ್ರೀಸ್ ಆಗುತ್ತೆ, ಸೊ ಎಲ್ಲ ನೋಡೋಣ. ಓಕೆ, ಸೊ ಈಗ ಎಲೆಕ್ಟ್ರಾನಿಕ್ಸ್ ಅಂತ ತೊಗೊಂಡ್ರಿ ಅಂದರೆ ಸೊ ಏನಿರುತ್ತೆ, ನಾನು ಒಂದು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿರಿ. ಇನ್ ಡೀಟೇಲಾಗಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳಿದ್ದೀನಿ, ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ, ವಿತ್ ಒನ್ ಆಫ್ ಮೈ ಸ್ಟೂಡೆಂಟ್ ಶೇರಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಸೊ ಅಂದರೆ ಅವ್ನ ಕಾಲೇಜಲ್ಲಿ ಹೆಂಗಿತ್ತು, ಲ್ಯಾಬ್ಸ್ ಹೆಂಗಿದೆ, ಅಥವಾ ಅವ್ನು ಮಾಡ್ತಿದ್ದ ಪ್ರಾಜೆಕ್ಟ್ಸ್ ಆಯಿತು, ಅಥವಾ ಈಗ ಬೇರೆ ಬೇರೆ ಒಂದು ಏನೋ ಸೆಕ್ಟರ್ಸಲ್ಲಿ, ಅಂದರೆ ಎಲೆಕ್ಟ್ರಾನಿಕ್ಸಲ್ಲೇ ಎಂಬೆಡೆಡು, VLSI, ಡಿಜಿಟಲ್ಲು, ಸೊ ಇದ್ರ ಮೇಲೆ ಅವನ್ನ ಅಂದರೆ ಪ್ರಾಜೆಕ್ಟ್ಸು ಅಥವಾ ಈಗ ಅವ್ನು ಇಂಟರ್ನ್ಶಿಪ್ ಮಾಡ್ತೇನೆ ಅದರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ದಾನೆ. ಸೊ ಒಂದು ಸಪ್ರೇಟ್ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಸೊ ಈಗಾಗಲೇ ಹೇಳಿದ್ದೀನಿ ಇದೆಲ್ಲ. ನೆಕ್ಸ್ಟು ಪ್ರೈವೇಟ್ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಮತ್ತು ಅದನ್ನೇ ಹೇಳೋದು ಬೇಡ. ಅದೇ ಟೆಲಿಕಮ್ಯುನಿಕೇಷನ್ ಹೇಳಿದ್ನಲ್ಲ. ಸೊ ಟೆಲಿಕಮ್ಯುನಿಕೇಷನ್ ಅಂದಾಗ ಮೇನ್ಲಿ ಇಂಟು ಈ ಕಮ್ಯುನಿಕೇಷನ್ ಸೆಕ್ಟರು. ಸೊ ನೆಟ್ವರ್ಕು 5G, ಈಗ 5G ಇದೆ. ನೀವು ಇಂಜಿನಿಯರಿಂಗ್ ಮುಗಿಸೋ ಅಷ್ಟರಲ್ಲಿ ಯಾವ G ಬಂದಿರುತ್ತೆ ಗೊತ್ತಿಲ್ಲ. ಸೊ ನೋಡೋಣ ಆವಾಗ ಏನಾಗಿರುತ್ತೆ ಅಂತ. ಬಟ್ ಆ್ಯಸ್ ಆಫ್ ನೌ 5G 6Gನೇ ಆಗ್ತದೆ. ಸೊ
ಟೆಲಿಕಮ್ಯುನಿಕೇಷನ್ ಕನ್ಸಲ್ಟೆಂಟು, ಸ್ಯಾಟಲೈಟ್ ಇಂಜಿನಿಯರು. ಸೊ ಸ್ಯಾಟಲೈಟ್ ಎಲ್ಲ ಈಗ ಅಗೇನ್ ದೆರ್ ಇಸ್ ಸೋ ಮಚ್. ಅದು ಸ್ಪೇಸಲ್ಲಿ ಸ್ಯಾಟಲೈಟ್ಸು ಜಂಕಾಗಿ ಬಿದ್ದಿದೆ, ಅಂದರೆ ಗಾರ್ಬೇಜ್ ಆಗಿ ಅದನ್ನು ತೆಗಿಯೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಎಷ್ಟೊಂದು ಸಲ ಸ್ಪೇಸಲ್ಲಿ ನಿಮಗೆ ಟ್ರಾಫಿಕ್ ಜಾಮ್ ಥರ ಆಗ್ತದೆ, ಯಾಕಂದರೆ ಅಷ್ಟು ಸ್ಯಾಟಲೈಟ್ಸ್ ಇದೆ. ಅಷ್ಟು ಅದು ಕೆಟ್ಟೋದ್ಮೇಲೆ ಏನು ಮಾಡ್ತಾರೆ, ಅಲ್ಲೇ ಇರುತ್ತೆ. ಅದನ್ನು ವಾಪಸ್ ತೊಗೊಂಡು ಬರೋದೇ ಈಗ ಒಂದು ದೊಡ್ಡ ತಲೆನೋವು. ಸೊ ಅದನ್ನು ಮಾಡ್ತಿದ್ದಾರೆ. ಬಿಕಾಸ್ ಫೈನಲಿ ಏನಾಗುತ್ತೆ, ಈ ಕಸಾನ ತೆಗೆದು 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 ನೀರಿಗೆ ಹಾಕ್ತೀವಿ ಅಥವಾ ಇನ್ನೊಂದು ಕಡೆ ಎಲ್ಲ ಬಿಸಾಕ್ತಿದ್ದೀವಿ. ಸೊ ಹಿಂಗೆ ಅಂದ್ಕೊಳ್ಳಿ, ಕೆಲವೊಂದು ಏನು ಕಸ ಇರುತ್ತೆ ಅಂದರೆ ಆ್ಯಕ್ಚುಲಿ ಯೂಸ್ ಆಗೋವರೆಗೂ ಡೆಫಿನೆಟ್ಲಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಯೂಸ್ ಆಯಿತು, ಅದರ ಆಯಸ್ ಮುಗೀತು ಅಂದರೆ ಅಲ್ಲೇ ಕಸದಾಗಿ ಬಿದ್ದಿರುತ್ತೆ ಇಲ್ಲಿ ಸ್ಪೇಸಲ್ಲಿ. ಅದೇ ನಮ್ಮ ಸ್ಯಾಟಲೈಟ್ಸು. ಬಟ್ ಈಗ ಹೊಸದು ಬರ್ತಿರೋದು ಅದರ ಆಯಸ್ ಮುಗೀತು ಅಂದರೆ ವಾಪಸ್ ಬರ್ತದೆ. ಬಟ್ ಸ್ಟಿಲ್ ವಾಪಸ್ ಬರೋದಕ್ಕೂ ಖರ್ಚು ಮಾಡ್ಕೋಬೇಕು. ಯಾಕೆ, ಅಲ್ಲೇ ಬಿಡ್ತಾರೆ, ಉಳಿತಲ್ಲ, ದುಡ್ಡು ಉಳೀತು. ಸೊ ಪ್ರೈವೇಟ್ ರೆಕ್ರೂಟರ್ಸ್ ಅಂತ ನೀವು ನೋಡೋಂಗಿದ್ರೆ ನೋಕಿಯಾ ಆಗಿರ್ಬೋದು, ಎರಿಕ್ಸನ್ನು. ಸೊ ನೋಕಿಯಾ ಎರಿಕ್ಸನ್ ಎಲ್ಲ ಅನ್ಕೋಬೋದು ಸರ್ ಇದು ಯಾವುದಿದು ಹಳೇದು ಅಂತ. ಬಟ್ ಸ್ಟಿಲ್ ದೇ ಆರ್ ಇನ್ ಏನೋ ಈ ನೆಟ್ವರ್ಕ್ ಆಯಿತು ಅಥವಾ 5G 6G. ಸೊ ದೇ ಆರ್ ಹ್ಯಾವಿಂಗ್ ಪ್ರಾಮಿನೆಂಟ್ ರೋಲ್. ಸೊ ರೀಸೆಂಟಾಗಿ ನೋಕಿಯಾಗೂ ಇನ್ವೆಸ್ಟ್ಮೆಂಟು ಬಂತು. ನಮ್ಮ ಸೀನಿಯರ್ ಒಬ್ಬರಲ್ಲಿದ್ದಾರೆ. ಸೊ ಹಿ ವಾಸ್ ಎಕ್ಸ್ಪ್ಲೈನಿಂಗ್ ಅಂದರೆ ನೋಕಿಯಾ ಅದು ಹೆಂಗಿದೆ, ಏನು ದಿ ಪ್ಲ್ಯಾನ್ಸ್ ಎಲ್ಲ. ಸೊ ಜಿಯೋ, ಏರ್ಟೆಲ್ಲು, ಸ್ಯಾಮ್ಸಂಗು, ಸಿಸ್ಕೋ, ಮೈನ್ ಸಿಸ್ಕೋ. ಓಕೆ. ಸೊ ಗೌರ್ಮೆಂಟ್ ಅಂತ ನೋಡೋಂಗಿದ್ರೆ BSNL. ಸೊ ನಂದು ಆ್ಯಕ್ಚುಲಿ ಇನ್ನೂ BSNL ಒಂದು ಸಿಮ್ ಇದೆ, ಅದಕ್ಕೆ ರೀಚಾರ್ಜ್ ಇನ್ನೂ ಮಾಡಿಸಿಲ್ಲ. ಸಿಮ್ ಇದೆ, ಯಾಕೆ ಅಂದರೆ ದಟ್ ವಾಸ್ ಮೈ ಫಸ್ಟ್ ಸಿಮ್. 2011 ತೊಗೊಂಡಿದ್ದು, 16 ಇಯರ್ಸ್ ಆಗಿದೆ. ಒಂದು ಅಫೆಕ್ಷನ್ನು, ಏನೂ ಮಾಡೋಕ್ಕಾಗಲ್ಲ, ಹಾಗೆ ಹಿಡ್ಕೊಂಡಿದ್ದೀನಿ. ಸೊ BSNL, ಇಂಡಿಯನ್ ರೈಲ್ವೇಸ್ ಆಯಿತು, ಬಿಕಾಸ್ ಅಲ್ಲೆಲ್ಲ ಬೇಕೇ ಬೇಕು ನಿಮಗೆ ಟೆಲಿಕಮ್ಯುನಿಕೇಷನ್ಗೆ, DRDO. ಸೊ ಓಕೆ, ಗೌರ್ಮೆಂಟಲ್ಲೂ ಇದೆ, ಗೌರ್ಮೆಂಟಲ್ಲಿ ಏನಿಲ್ಲ ಅಂತಲ್ಲ. ಆ್ಯಂಡ್ ಅಗೇನ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ ತೊಗೊಂಡಂಗಿದ್ರೆ ಹೀಗೆ ಹೇಳ್ತೀನಿ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಡೆಫಿನೆಟ್ಲಿ ಮುಂದೆ ಹೆಂಗೆ ಡಿವೈಸಸ್ ಬರುತ್ತೆ ಹಂಗೆ ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಬಿಕಾಸ್ ಡಿಜಿಟಲ್ ಶಿಫ್ಟ್ ನೋಡಿರ್ಬೋದು ನೀವು. ಹಾಸ್ಪಿಟಲ್ಸಲ್ಲೇ ಒಂದು 10 ವರ್ಷದಿಂದ ಏನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಿದ್ರು, ಈಗೇನು ಬರ್ತದೆ, ಮುಂದೆ ಏನಾಗುತ್ತೆ. ಸೊ ಡೆಫಿನೆಟ್ಲಿ ಚೇಂಜಸ್ ಆಗೇ ಆಗುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡೋದು ಅಂತ ಒಂದೇ ಅಲ್ಲ, ಅದನ್ನು ಡೆವಲಪ್ ಮಾಡ್ಬೇಕು ತಾನೆ. ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು, ಅಥವಾ ಅದನ್ನು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ರೆಕ್ಟಿಫೈ ಮಾಡೋಂಗೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಮೆಡಿಕಲಲ್ಲೂ ಆಗ್ತಾ ಇದೆ. ಓಕೆ. ಸೊ ಪ್ರೈವೇಟ್ ಅಂತ ನೋಡೋಂಗಿದ್ರೆ ಸೈಮೆನ್ಸು, GE ಹೆಲ್ತ್ ಕೇರ್. ಸೊ GE ಅನ್ನೋದು ದೊಡ್ಡ ಬ್ರ್ಯಾಂಡು, ಅದರಲ್ಲಿ ಹೆಲ್ತ್ ಕೇರ್ ಅಂತಲೇ ಸಪ್ರೇಟಾಗಿದೆ. ನೆಕ್ಸ್ಟು ಫಿಲಿಪ್ಸು. ನಾನು ಅಗೇನ್ ಫಿಲಿಪ್ಸು ಹೇಳಿದ್ದೆ. ಫಿಲಿಪ್ಸ್ ಏನು ಹೆಡ್ ಆಫೀಸ್ ಇದೆ ಐಂಡೋವನ್, ನೆದರ್ಲ್ಯಾಂಡ್ಸಲ್ಲೇ, ಅಲ್ಲೂ ಹೋಗಿದ್ದೆ. ಸೊ ಅಲ್ಲಿ ಏನು ಹಳೇ ಏನೋ ಅಂದರೆ ಸ್ಕ್ಯಾನಿಂಗ್ ಮಿಷಿನ್ಸ್ ಏನಿತ್ತು, ಈಗ ಹೆಂಗೆ ಬರ್ತದೆ. ಸೊ ದೆರ್ ಇಸ್ ಸೋ ಮಚ್ ಆಫ್ ಥಿಂಗ್ಸ್ ಹ್ಯಾಪ್ನಿಂಗ್. ಓಕೆ. ಸೊ ವಿಪ್ರೋನೂ ಇದೆ. ಓಕೆನಾ. ಸೊ ಅದೇ VLSI ನೋಡೋಂಗಿದ್ರೆ, VLSI ಬಿಡಿ, NVIDIA. ನಿನ್ನೆ ಅಷ್ಟೇ ಡಿಸ್ಕಷನ್ ಮಾಡ್ತಿದ್ವಿ. NVIDIAದು ಸ್ಟಾಕ್ ಪ್ರೈಸು ಬಿಫೋರ್ AI ಅಂತ ಏನು ಬೂಮ್ ಬಂತು, AI ಬರೋದಕ್ಕಿಂತ ಮುಂಚೆ NVIDIA ಸ್ಟಾಕ್ ಪ್ರೈಸ್ ವಾಸ್ ಹಾರ್ಡ್ಲಿ ಇನ್ 2 ಡಿಜಿಟ್ ನಂಬರ್. ಅಂದರೆ ಸ್ಟಾಕ್ ಪ್ರೈಸ್ 2 ಡಿಜಿಟ್ಸಲ್ಲಿತ್ತು, ಈಗ 4 ಡಿಜಿಟ್ಗೆ ಹೋಗಿದೆ. ಸೊ ಹಾಗೆ ಅದಕ್ಕೆ. ಸೊ ದೇರ್ ಇಸ್ ಸೋ ಮೆನಿ ಥಿಂಗ್ಸ್. AI ಬೇಕು ಅಂದರೆ ನಮ್ಗೆ ಚಿಪ್ಸ್ ಬೇಕು, ಸೆಮಿಕಂಡಕ್ಟರ್ ಬೇಕು. ಸೊ ಬೇಕಾಗತ್ತೆ NVIDIAನು. ಆ್ಯಂಡ್ ಒಂದು ಸಲ ಬಿದ್ದಿತ್ತು, ಬಟ್ ಆ್ಯಕ್ಚುಲಿ ಮತ್ತು ಅದು ಎದ್ದಿದೆ. ಸೊ AMD ಆಯಿತು, ಟೆಕ್ಸಾಸ್ ಆಯಿತು. ಸೊ ದೇರ್ ಆರ್ ಸೋ ಮೆನಿ. ಇಂಟೆಲ್ಲು ಮೇಜರ್ ಪ್ಲೇಯರ್ಸು. ನೀವು ಗೌರ್ಮೆಂಟಲ್ಲೂ ನೋಡೋಂಗಿದ್ರೆ DRDO, ಅಗೇನ್ BL. ನೆಕ್ಸ್ಟು ಸೆಮಿಕಂಡಕ್ಟರ್ ಮಿಷನ್ನು. ಸೊ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ದೇ ಆರ್ ಗಿವಿಂಗ್ ಲಾಡ್ ಆಫ್ ಇನ್ಸೆಂಟಿವ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಸ್ಟಾರ್ಟಪ್ಸು ಅಥವಾ ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಪ್ರಾಜೆಕ್ಟ್ಸ್ಗೆಲ್ಲ. ಇಸ್ರೋ ಅವ್ರದ್ದು ಆಯಿತು, ಚಿಪ್ ಡಿಸೈನಿಂಗ್, ಇದಕ್ಕೆಲ್ಲ. ಸೊ ಎಂಬೆಡೆಡ್ ಅಂತ ತೊಗೊಳಂಗಿದ್ರೆ ಅಗೇನ್ ದೇರ್ ಆರ್ ಸೋ ಮೆನಿ ಜಾಬ್ ರೋಲ್ಸ್ ಬಿಡ್ರಿ. ಸೊ ಚೇಂಜಸ್ ಆಗುತ್ತೆ, ಅಥವಾ ಅದಕ್ಕೆ ಒಂಥರ ಹೆಸ್ರಿಗಂತ ಮಾಡ್ಬೋದು. ಬಟ್ ಸ್ಟಿಲ್ ಮೇನ್ ಏನು ಬೇಕು ನಮಗೆ ಪ್ರೈವೇಟ್ ರಿಕ್ರೂಟರ್ಸಿಗೆ, ಬಾಷು, ಕಾಂಟಿನೆಂಟಲು, KPIT, ಹನಿವೆಲ್ಲು. ಹೆಸರು ತೊಗೊಳೋದು ಬೇಡ, ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ. ಬಟ್ ಇಟ್ಸ್ ಎ ಬಿಗ್ ಪ್ಲೇಯರ್. ದೇ ಹ್ಯಾಡ್ ಲಾಡ್ ಆಫ್ ರಿಕ್ರೂಟ್ಮೆಂಟ್. ತುಂಬ ಅಂದರೆ ತುಂಬ ರಿಕ್ರೂಟ್ಮೆಂಟ್ ಆಗ್ತಿತ್ತು. ನಾವಿದ್ದಾಗೆ
3 ಡಿಜಿಟ್ಸಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಿದ್ರು ಆ್ಯಂಡ್ ಫಾರ್ ವೆರಿ ಗುಡ್ ಸ್ಯಾಲ್ರಿ ಪ್ಯಾಕೇಜ್. ಈಗ ರೀಸೆಂಟಾಗಿ ರಿಕ್ರೂಟ್ಮೆಂಟ್ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ವೆರಿ ಬಿಗ್ ಪ್ಲೇಯರ್. ಸೊ ನೋ ಡೌಟ್ ವೆರಿ ಬಿಗ್ ಪ್ಲೇಯರ್ ಯುರೋಪಿಯನ್ ಮಾರ್ಕೆಟಲ್ಲಿ. ಬಿಕಾಸ್ ಯಾಕೆ ಅಂತೀರಾ, ಎಲೆಕ್ಟ್ರಿಕ್ ಏನು ವೆಹಿಕಲ್ಸ್ ಬರ್ತದೆ. ಸೊ ಆ್ಯಕ್ಚುಲಿ ಯುರೋಪಲ್ಲಿ ಎಲೆಕ್ಟ್ರಾನಿಕ್ಸ್ ಆಯಿತು, ಎಲೆಕ್ಟ್ರಿಕಲ್ಗಾಯಿತು, ಈಗೂ ಡಿಮ್ಯಾಂಡ್ ಇದೆ. ಬಿಕಾಸ್ ಒಂದು ಎಲೆಕ್ಟ್ರಿಕಲ್ ಶಿಫ್ಟ್ ಆಗ್ತದೆ ಆ್ಯಂಡ್ ದೇ ಆರ್ ವೆರಿ ಮಚ್ ಅಫ್ರೇಡ್ ಆಫ್ ಚೈನೀಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಚೈನೀಸ್ ಕಾರ್ ಇದೆ BYD ಅಂತ. ಸೊ ದೇ ಆರ್ ವೆರಿ ಮಚ್ ಅಫ್ರೇಡ್ ಆಫ್ ಆ ಒಂದು ಆಗಲೇ ಬಂದಿದೆ ಅವರು BYD ಏನಿದೆ ಆಲ್ರೆಡಿ ಯುರೋಪಿಯನ್ ಮಾರ್ಕೆಟಿಗೆ ಬಂದಿದ್ದಾರೆ ಆ್ಯಂಡ್ ದೇ ಆರ್ ಆಲ್ಮೋಸ್ಟ್ ಕೈಂಡ್ ಆಫ್ ಒಂಥರ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಯುರೋಪಿಯನ್ ಆಟೋಮೊಬೈಲ್ಸ್ ಇಂಡಸ್ಟ್ರೀಸ್. ಸೊ ಅದಕ್ಕೆ ಇಟ್ ಹ್ಯಾಸ್ ಅದರ್ ಇಂಪ್ಯಾಕ್ಟ್ಸ್, ಬಟ್ ಡೆಫಿನೆಟ್ಲಿ ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಅವರು ಎಲೆಕ್ಟ್ರಿಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಿರೋದು, ದೇರ್ ಈಸ್ ಡೆಫಿನೆಟ್ಲಿ ಎ ಡಿಮ್ಯಾಂಡ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಮಾಡಿದಾಗ. ಸೊ ಇಂಡಿಯಾಲೂ ತೋರಿಸ್ತೀನಿ, ಬರೀ ಯುರೋಪ್ ಒಂದೇ ಅಲ್ಲ, ನಮ್ಮಲ್ಲೇ ಇದೆ, ಬೇರೆ ಕಡೆ ಯಾಕೆ ಹೋಗ್ಬೇಕು. ಓಕೆ, ನೆಕ್ಸ್ಟು ಅದೇ ಎಲೆಕ್ಟ್ರಿಕಲ್ ಅಂತ ತೊಗೊಳಂಗಿದ್ರೆ ಸೊ ಸೈಮೆನ್ಸು, ಅಗೇನ್ ಸೈಮೆನ್ಸು, ABB, ಸ್ನೈಡರ್ ಎಲೆಕ್ಟ್ರಿಕ್. ಸೊ ಸ್ನೈಡರ್ ಎಲೆಕ್ಟ್ರಿಕ್ ಏನಿದೆ, ನಾನು ಇಂಟರ್ನ್ಶಿಪ್ ಮಾಡಿದ್ದೆ ಅಲ್ಲಿ ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದಾಗ. ಸೊ ಆಗಲೇ ದೇ ಯೂಸ್ ಟು ಕಮ್ ಅಪ್ ವಿತ್ ಸ್ಮಾಲ್ ಥಿಂಗ್ಸ್, ಬಟ್ ಈಗ ದೇ ಆರ್ ಆಲ್ಸೋ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ಸ್. ಸೊ ಎಲೆಕ್ಟ್ರಿಕ್ ಆಗಿರ್ಬೋದು, ಹೋಮ್ ಅಪ್ಲಯನ್ಸಸ್ಸು, ಅಂದರೆ ಹೋಮ್ ಆಟೋಮೇಷನ್ಸು. ಸೊ ದೇ ಆರ್ ರಿಯಲಿ ಡೂಯಿಂಗ್ ವೆರಿ ಗುಡ್, ವೆರಿ ಟ್ರೆಮೆಂಡಸ್ ಜಾಬ್. ಸೊ ಸ್ನೈಡರ್ ಎಲೆಕ್ಟ್ರಿಕ್ಕು, ಸೊ ಇಟ್ಸ್ ಎ MNC, ಆ್ಯಕ್ಚುಲಿ ವೆರಿ ಬಿಗ್ ಪ್ಲೇಯರ್. ಆ್ಯಂಡ್ ದ ವರ್ಕ್ ಕಲ್ಚರ್ ನಾನು ನೋಡಿರೋದ್ರಿಂದ ಹೇಳ್ತಿದ್ದೀನಿ. ಸೊ ಇಟ್ಸ್ ಅಮೇಝಿಂಗ್. ಓಕೆ, ಆ್ಯಂಡ್ ನಾನು ಆ್ಯಕ್ಚುಲಿ ಐ ವಾಸ್ ಇನ್ R&D. ಸೊ R&Dಲಿ ನಾನು ಇಂಟರ್ನ್ಶಿಪ್ ಮಾಡುತ್ತಿದ್ದೆ. ಎಕ್ಸಲೆಂಟ್. ಓಕೆ, ನೆಕ್ಸ್ಟು ಅದೇ ಗೌರ್ಮೆಂಟ್ ಅಂತ ತೊಗೊಂಡ್ರಿ ಅಂದರೆ ಎಷ್ಟು ಬೇಕು? NPTCL ಇದೆ, BHEL ಇದೆ, ಪವರ್ ಗ್ರಿಡ್ಡು, ಸೊ ಕರ್ನಾಟಕ KPTCL ಇದೆ, ನೆಕ್ಸ್ಟ್ ಬೆಸ್ಕಾಮು, ರೈಲ್ವೇಸು, BL. ಸೊ ಇಲ್ಲೆಲ್ಲ ಬೇಕಲ್ಲ, ಕರೆಂಟ್ ಇಲ್ಲದೆ ಇದ್ದರೆ ಹೆಂಗೆ ಗೊತ್ತಲ್ಲ. ನಮ್ಮ ಪವರ್ ಮಿನಿಸ್ಟ್ರ್ ಹೌ ಸ್ಟ್ರಾಂಗ್ ಅಂತ, ಹಾಗೆ ಎಲೆಕ್ಟ್ರಿಕಲ್ಲು ಹಾಗೆ ಸ್ಟ್ರಾಂಗು. ಓಕೆ, ಸೊ ಇದನ್ನೇ ನೀವು ಕಂಪೇರ್ ಮಾಡೋಂಗಿದ್ರೆ, ಈಗ ಗೌರ್ಮೆಂಟ್ ಜಾಬ್ಸ್ ಅಂತ ನೋಡೋಂಗಿದ್ರೆ ECL ಇದೆ, ಸ್ಯಾಲ್ರೀಸ್ ಹೆಂಗಿರುತ್ತೆ, ಸೊ ಸ್ಟಾರ್ಟಪ್ಪಲ್ಲಿ ಏನು ಪೊಸಿಷನ್ ಇದೆ, ಸೊ ಜಾಬ್ ಅವೈಲಬಿಲಿಟಿ, ಫ್ಯೂಚರ್ ಡಿಮ್ಯಾಂಡ್ ಎಲ್ಲ ನೋಡೋಂಗಿದ್ರೆ, ಈಗ ಟೆಲಿಕಮ್ಯುನಿಕೇಷನ್ ನೋಡಿರಿ. ಟೆಲಿಕಮ್ಯುನಿಕೇಷನ್ ಅಂತ ಬಂದಾಗ ಸ್ಟಾರ್ಟಪ್ಪಲ್ಲಿ ಕಮ್ಮಿ, ಬಿಕಾಸ್ ನಾಟ್ ಆಲ್ ಸ್ಟಾರ್ಟಪ್ಸ್ ಕ್ಯಾನ್ ಗೆಟ್ ಇನ್ ಟು ಟೆಲಿಕಮ್ಯುನಿಕೇಷನ್. ಯಾಕೆ ಯೋಚನೆ ಮಾಡಿ, ಸ್ಟಾರ್ಟಪ್ಸು ಟೆಲಿಕಮ್ಯುನಿಕೇಷನಲ್ಲಿ ಅಷ್ಟು ಈಸಿಯಾಗಿ ಎಂಟ್ರಿ ಆಗೋಕ್ಕಾಗಲ್ಲ. ಯಾಕೆ? ಎನಿ ಗೆಸಸ್? ಯಾಕೆ ಅಂದರೆ ಬಿಕಾಸ್ ಇನ್ವೆಸ್ಟ್ಮೆಂಟ್ ಬೇಕು. ಈಗ ನಾನು ಜಸ್ಟ್ ಒಂದು ಟವರ್ ಹಾಕಬೇಕು, ಒಂದು ಮೊಬೈಲ್ ಟವರ್ ಹಾಕಬೇಕು. ಜಸ್ಟ್ ಇಮ್ಯಾಜಿನ್, ಒಂದು ಸಿಂಪಲ್ ಒಂದು ಮೊಬೈಲ್ ಟವರ್ ಹಾಕಬೇಕು. ಒಂದು ಕಡೆ ಮೊಬೈಲ್ ಟವರ್ ಹಾಕಿ ಏನು ಮಾಡಲಿ? ಬೆಂಗಳೂರಲ್ಲೇ ಸಾವಿರಾರು ಕಡೆ ಬೇಕಾ ಇನ್ವೆಸ್ಟ್ಮೆಂಟ್? ಅಥವಾ ನಾನು ಆ ಮೊಬೈಲ್ ಟವರಲ್ಲೇ ಏನೋ ಒಂದು ಅಂದರೆ ನಂದೇನೋ ಒಂದು ಸಾಫ್ಟ್ವೇರ್ ಇದೆ, ಅದನ್ನೇ ಹಾಕಬೇಕು ಅಂದರೆ ನಾನು ಒಂದು ಕಡೆ ಹಾಕಿದ್ರೆ ಆಗಲ್ಲ, ಇಡೀ ಬೆಂಗಳೂರು ಹಾಕಬೇಕು, ಸಾವಿರಾರು ಕಡೆ ಇದೆ ಇನ್ವೆಸ್ಟ್ಮೆಂಟ್. ಅದು ಡೆವಲಪ್ ಮಾಡೋದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಇನ್ಸ್ಟಲೇಷನ್ ಚಾರ್ಜಸ್ಸು, ಮತ್ತು ದೆರ್ ಆರ್ ಸೋ ಮೆನಿ ಥಿಂಗ್ಸ್. ಸೊ ಅದಕ್ಕೆ ಆ್ಯಸ್ ಆಫ್ ನೌ ಫ್ಯೂಚರ್ ಅಗೇನ್ ಈಗ ಬರ್ತಿರೋ ಚೇಂಜಸ್ಗೆ, ಸೊ ಡೆಫಿನೆಟ್ಲಿ ದೇರ್ ಮೈಟ್ ಬಿ ಸಮ್ ಅಂದರೆ ಅಬ್ರಪ್ಷನ್ಸ್ ಆಗ್ಬೋದು, ಅಂದರೆ ಚೇಂಜಸ್ ಆಗ್ಬೋದು. ಓಕೆ, ಆ್ಯಂಡ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ ತೊಗೊಂಡ್ರಿ ಅಂದರೆ, ಇಫ್ ಯು ಲುಕ್ ಅಟ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟಪ್ ಇದೆ, ಬಿಕಾಸ್ ದೇ ಕ್ಯಾನ್ ಕಮ್ ವಿತ್ ಸ್ಮಾಲ್ ಡಿವೈಸಸ್ ವಿಚ್ ಈಸ್ ಹೆಲ್ಪಿಂಗ್ ಲಾಟ್ ಆಫ್ ಪೀಪಲ್. ನಾವು ಪ್ರಾಜೆಕ್ಟ್ಸ್ ಮಾಡಿದ್ದೆ, ಅಗೇನ್ ಹೇಳ್ತಾರೆ ಅದಕ್ಕೆ. ಸೊ ಫೋಕಸ್ ಆನ್ ಡೂಯಿಂಗ್ ಪ್ರಾಜೆಕ್ಟ್ಸ್. ನಮ್ದು ಏನು ಪ್ರಾಜೆಕ್ಟ್ ಮಾಡಿದ್ವಿ, ಇಟ್ ಆಲ್ಸೋ ಗಾಟ್ ಅಂದರೆ ಏನೋ ಒಂದು ಇಂಟರ್ನ್ಯಾಷನಲ್ ಜರ್ನಲಲ್ಲಿ ಪಬ್ಲಿಷ್ ಮಾಡಿದ್ವಿ. ಸೊ ಆ ಥರ ಪಬ್ಲಿಷ್ ಮಾಡೋದಾಯಿತು, ಇನ್ನೊಂದಾಯಿತು. ಸೊ ನೀವು ಪ್ಲೇಸ್ಮೆಂಟಿಗೆ ಅಂತ ಹೋದಾಗ, ಸೊ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಈ ಥರ ಎಲ್ಲೋ ಪಬ್ಲಿಷ್ ಮಾಡಿದ್ದೀವಿ ಅಂದರೆ, ಇವ್ರು ವರ್ಕ್ ಮಾಡಿದ್ದಾರೆ, ಅವ್ರಿಗೊಂದು ಐಡಿಯಾ ಇದೆ, ಅವ್ರಿಗೊಂದು ನಾಲೆಡ್ಜ್ ಇದೆ. ಸೊ ಎಲ್ಲೋ ಜರ್ನಲಲ್ಲಿ ಪಬ್ಲಿಷ್ ಮಾಡೋದಷ್ಟು ಈಸಿ ಅಲ್ಲ. ಸೊ ಅದೊಂದು ಏನು ಹೇಳುತ್ತೆ ಅಂದರೆ, ಓಕೆ, ಹೀ ಆರ್ ಶಿ ಹ್ಯಾಸ್ ವರ್ಕ್ಡ್ ಆನ್ ಇಟ್. ಸೊ ಒಂದು ಸ್ಟ್ಯಾಂಪ್ ಅಂತಾರಲ್ಲ ಹಾಗೆ. ಸೊ ಅದಕ್ಕೆ ಅದೇ ಗೌರ್ಮೆಂಟ್ ಜಾಬ್ಸ್ ಅಂತ ನೋಡೋದಂದರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಇದೆ, ಬಿಕಾಸ್ ಅಷ್ಟೇನು ಬೇಕಾಗಿಲ್ಲ. ಆ್ಯಸ್ ಆಫ್ ನೌ ಗೌರ್ಮೆಂಟ್ ಅಷ್ಟೇನು ಇನ್ವೆಸ್ಟ್ ಮಾಡ್ತಿಲ್ಲ. ಫ್ಯೂಚರ್ ಎಸ್ ಡಿಮ್ಯಾಂಡ್ ಇದೆ, ಜಾಬ್ ಅವೈಲಬಿಲಿಟಿ
ಎಲೆಕ್ಟ್ರಾನಿಕ್ಸ್ ಕಂಪೇರ್ ಮಾಡಿದ್ರೆ ಕಮ್ಮಿ, ಬಿಕಾಸ್ ಅಷ್ಟೊಂದು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಬೇಕು ಅಂತಲ್ಲ. ಸೊ ಅದಕ್ಕೆ ಕಮ್ಮಿ ಆಗುತ್ತೆ. ಸ್ಯಾಲ್ರಿ ಇದೆ ಡೆಫಿನೆಟ್ಲಿ, ಬಟ್ ಅದೇ VLSI ನೋಡಿದ್ರೆ ಅಂದರೆ ಫ್ಯೂಚರ್ ಡಿಮ್ಯಾಂಡ್ ಇದೆ, ಸ್ಯಾಲ್ರಿ ಹೈಕ್ ಆಗೇ ಆಗುತ್ತೆ. ಆ್ಯಂಡ್ ಫಾರ್ ದ ಸೇಮ್ ರೀಸನ್ ಸ್ಟಾರ್ಟಪ್ ಈಸ್ ನಾಟ್ ಗೆಟಿಂಗ್ ಇನ್ ಟು VLSI, ಬಿಕಾಸ್ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಗೌರ್ಮೆಂಟಲ್ಲೂ ಕಮ್ಮಿನೇ, ಬಿಕಾಸ್ ಗೌರ್ಮೆಂಟು ಹೆಲ್ಪ್ ಮಾಡ್ತಾ ಇದ್ದಾರೆ, ಬಟ್ ದೇ ಆರ್ ನಾಟ್ ಸೆಟ್ಟಿಂಗ್ ಅಪ್ ಫ್ಯಾಕ್ಟ್ರೀಸ್. ಗ್ರ್ಯಾಂಟ್ಸ್ ಕೊಡೋದಾಯಿತು, ಲೋನ್ಸ್ ಕೊಡೋದಾಯಿತು ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಅಗೇನ್ ನಾನು ಹಿಂದೆನೂ ಹೇಳಿದ್ದೆ, ಅಗೇನ್ ಐ ಆಮ್ ರಿಪೀಟಿಂಗ್, ಕರ್ನಾಟಕ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ದೇ ಆರ್ ಇನ್ವೆಸ್ಟಿಂಗ್. ಅಂದರೆ ನಿಮ್ಗೇನೋ ಒಂದು ಎಲೆಕ್ಟ್ರಾನಿಕ್ಸ್ದು ಐಡಿಯಾ ಇದೆ ಸ್ಟಾರ್ಟಪ್ಪು ಮಾಡೋದಕ್ಕೆ, ಆ್ಯಂಡ್ ಇಫ್ ದೇ ಥಿಂಕ್ ಇಟ್ ಈಸ್ ರಿಯಲಿ ವರ್ತ್, ಇಟ್ ಮೇಕ್ಸ್ ಸಮ್ ಡಿಫ್ರೆನ್ಸ್ ಅಂದರೆ, ಸೊ ದೇ ಆರ್ ರೆಡಿ ಟು ಪ್ರೊವೈಡ್ ಯು ದ ಗ್ರ್ಯಾಂಟ್ಸ್ ಆ್ಯಂಡ್ ಅದರ್ ಆಕ್ಸೆಸರೀಸ್. ಈಗ ನಮಗೇನು ಗ್ರ್ಯಾಂಟ್ಸ್ ಬಂದಿತ್ತು, ಅದಕ್ಕಿಂತ ಎಲೆಕ್ಟ್ರಾನಿಕ್ ಬೇಸ್ಡ್ ಸ್ಟಾರ್ಟಪ್ಸ್ಗೆ ಅಮೌಂಟ್ ಜಾಸ್ತಿ ಇದೆ, ಬಿಕಾಸ್ ಆಬ್ವಿಯಸ್ಲಿ ಅಮೌಂಟ್ ಬೇಕು. ಅದಕ್ಕೆ ಸ್ಟಾರ್ಟಪ್ಸ್ ಬರ್ತಿಲ್ಲ, ಬಿಕಾಸ್ ಅಮೌಂಟ್ ಬೇಕು. ಸೊ ಎಲೆಕ್ಟ್ರಾನಿಕ್ಸು ಅಥವಾ VLSI, ನಾನು VLSI ಅಂತಿಲ್ಲ, ಬಟ್ ಎಲೆಕ್ಟ್ರಾನಿಕ್ಸ್ಗಾದ್ರೂ ಸೊ ಸ್ಟಾರ್ಟಪ್ ಐಡಿಯಾ ಇತ್ತು, ಏನಾದರೂ ಇತ್ತು ಅಂದರೆ ಗೌರ್ಮೆಂಟ್ ಈಸ್ ರೆಡಿ ಟು ಸಪೋರ್ಟ್. ನೀವು ಫಸ್ಟ್ ಇಯರೇ ಮಾಡಬೇಕು ಅಂತಲ್ಲ, ಸೆಕೆಂಡ್ ಇಯರ್ ಆಗ್ಬೋದು, ಅಥವಾ ನಿಮ್ಮ ಹತ್ರ ಐಡಿಯಾ ಇತ್ತು, ಇಫ್ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್, ಗೌರ್ಮೆಂಟ್ ಇಸ್ ದೇರ್, ಏನು ಚಿಂತೆ ಮಾಡಬೇಡಿ. ಎನಿ ಇನ್ಫಾರ್ಮೇಷನ್ ವಿ ಆರ್ ಆಲ್ಸೋ ದೇರ್, ಹೆಂಗೆ, ಹೌ ಟು ಅಪ್ರೋಚ್ ಏನು ಅಂತ. ಓಕೆ, ಸೊ ಅಗೇನ್ ಎಂಬೆಡೆಡ್ ಸಿಸ್ಟಮ್ಸ್ ಆಯಿತು. ನೆಕ್ಸ್ಟು ಎಂಬೆಡೆಡ್ ಸಿಸ್ಟಮ್ ನಾನು ಆಗಲೇ ಹೇಳೋದಲ್ಲ, ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್. ಸೊ ಅಗೇನ್ ಸ್ಟಾರ್ಟಪ್ ಇಸ್ ಕೆನಾಟ್ ಗೆಟ್ ಈಸಿಲಿ, ಬಿಕಾಸ್ ಸೇಮ್ ಇನ್ವೆಸ್ಟ್ಮೆಂಟ್ ಆಯಿತು. ಬಟ್ ಗೌರ್ಮೆಂಟ್ ಜಾಬ್ಸ್ ಜಾಸ್ತಿ ಇದೆ ಎಲೆಕ್ಟ್ರಿಕಲ್ ಅಂತ ಬಂದಾಗ ಕಂಪೇರ್ ಟು ಪ್ರೈವೇಟ್. ಡೆಫಿನೆಟ್ಲಿ ಗೌರ್ಮೆಂಟ್ ಜಾಬ್ ಇರುತ್ತೆ, ಸ್ಯಾಲ್ರಿ ನಿಮ್ಗೆ ಬೇರೆದಷ್ಟಿರಲ್ಲ, ಬಟ್ ಗೌರ್ಮೆಂಟ್ ಅಂದಾಗ ನಿಮಗೆ ಗೊತ್ತು ಏನಕ್ಕೆ ಅಂತ. ಸೊ ಅದಕ್ಕೆ ಲಿಂಕ್ ಆಗ್ತಿದೆಯಾ. ನೆಕ್ಸ್ಟು ಫ್ಯೂಚರಲ್ಲಿ ಹೆಂಗೆ ಡಿಮ್ಯಾಂಡ್ ಇದೆ ಏನು ಎಲ್ಲ ಇದೆ. ಓಕೆನಾ. ಆ್ಯಂಡ್ ಅಗೇನ್ ಹೇಳಿದ್ನಲ್ಲ ಪ್ರೊಜೆಕ್ಷನ್. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸು, AIML ಥರ ಹೈಯರ್ ಪ್ಯಾಕೇಜಸ್ ಸಿಗತ್ತಪ್ಪ, ಎಲ್ಲರಿಗೂ ಸಿಗತ್ತೆ ಅನ್ನೋದು ಇಲ್ಲ. ಮೇಕ್ ಯುವರ್ ಮೈಂಡ್, ಸಿಗತ್ತೆ, ಸಿಗೋದೇ ಇಲ್ಲ ಅಂತ ಅಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್ ಅಗೇನ್ 3 ಇಯರ್ಸ್ಗೆ ಫುಲ್ ಡಿಮ್ಯಾಂಡ್ ಇತ್ತು ಅಂದರೆ CS ಜಾಸ್ತಿ ಸಿಗಬಹುದು. ಬಟ್ ಆ್ಯಸ್ ಆಫ್ ನೌ ನಾನು ಹೇಳ್ತಿರೋದು ಈಗಿಂದ ಇದರಲ್ಲಿ. ಸೊ CSಗೆ ಆಬ್ವಿಯಸ್ಲಿ ದೇ ಆರ್ ಪೇಯಿಂಗ್ ಹೈ, ಬಿಕಾಸ್ ಅಷ್ಟೇ ರಿಟರ್ನ್ಸ್ ಬರ್ತಾಯಿದೆ ಕಂಪ್ನಿಗೆ. ಈಗ ನಾನು ಯಾರನ್ನೋ ತೊಗೊಂಡೆ, ಅವರಿಂದ ಕೆಲಸ ಮಾಡ್ಕೊಂಡು ನನಗೆ ಇಮ್ಮಿಡಿಯೇಟ್ ರಿಟರ್ನ್ಸ್ ಬರುತ್ತೆ. ಬಟ್ ಎಲೆಕ್ಟ್ರಾನಿಕ್ಸು, ಇನ್ನು ಟೆಲಿಕಮ್ಯುನಿಕೇಷನು ಇನ್ನೊಂದು ಹಾಗಲ್ಲ, ಟ್ರೈನ್ ಮಾಡಬೇಕು, ಅವ್ರಿಗೆ ಜಾಬ್ ರೂಲ್ಸ್ ಅಸೈನ್ ಮಾಡಿ ಅವ್ರು ಅದರಲ್ಲಿ ಸ್ವಲ್ಪ ಎಕ್ಸ್ಪರ್ಟೀಸ್ ಆಗಬೇಕು. ಸೊ ಅವ್ರಿಗೆ ಆ ಟೂಲ್ಸು, ಸಾಫ್ಟ್ವೇರ್ಸು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓನ್ಲಿ ದೆನ್ ಅವರ ಔಟ್ಪುಟ್ಟು ಎಫಿಷಿಯನ್ಸಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಟೈಮ್ ತೊಗೊಳತ್ತೆ. ಯು ಹ್ಯಾವ್ ಟು ವೆಯ್ಟ್. ಬಟ್ ಒನ್ಸ್ ನೀವು ಅದರಲ್ಲಿ ಪ್ರೊಫಿಷಿಯೆಂಟ್ಸಿ ಬಂತು, ನಿಮ್ಮ ಎಕ್ಸ್ಪರ್ಟೀಸ್ ಬಂತು, ಗ್ರಿಪ್ ಸಿಕ್ತು, ಯಾರು ಬಿಡೋಕ್ಕಾಗಲ್ಲ. ಅದಕ್ಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಸಮ್ವನ್ ಟು ರಿಪ್ಲೇಸ್ ಯು, ಎಸ್ಪೆಷಲಿ ಅಗೇನ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಸೆಕ್ಟರಲ್ಲಿ. ಸೊ ಅದಕ್ಕೆ ದಟ್ಸ್ ನೀವು ಒಂದು ಇದು ಕೇಳಿರ್ಬೋದಲ್ಲ, ಒಂದು ಕತೆ ಏನಂತ, ಬ್ಯಾಂಬು, ಎಸ್ಪೆಷಲಿ ಬ್ಯಾಂಬು ಸ್ಟಾರ್ಟಿಂಗ್ ಅಂದರೆ ಅದು ಬೆಳೆಯೋದಕ್ಕೆ, ದೊಡ್ಡದಾಗೋದಕ್ಕೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅದ್ರದ್ದು ಔಟ್ಪುಟ್ ಕಾಣಿಸ್ತಿರಲ್ಲ, ಅಥವಾ ಅಂದರೆ ಯು ಡೋಂಟ್ ಈವನ್ ಸಿ ದ ಗ್ರೋತ್. ಬೇಸು ಸ್ಟ್ರಾಂಗ್ ಮಾಡ್ಕೊತಾ ಇರುತ್ತೆ. ಬಟ್ ಆಫ್ಟರ್ ಫ್ಯೂ ಇಯರ್ಸ್, ಆಫ್ಟರ್ ಫ್ಯೂ ಡೇಸ್ ಟುಗೆದರ್, ಒನ್ಸ್ ಹೊರಗೆ ಬಂತು ಫುಲ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ಹಾಗೆ ಅಂದ್ಕೊಳ್ಳಿ ಎಲೆಕ್ಟ್ರಾನಿಕ್ಸ್ ಅಥವಾ ಅದರ ಅಲೈಡ್ ಬ್ರಾಂಚಸ್. ಸೊ ಅದಕ್ಕೆ ಪೇಷನ್ಸ್ ಇರಬೇಕು. ಓಕೆ. ಆ್ಯಂಡ್ ದೇರ್ ಆರ್ ಫ್ಯೂ ಸ್ಟೂಡೆಂಟ್ಸ್ ಡೆಫಿನೆಟ್ಲಿ ಅಗೇನ್ ಹೇಳ್ತೀನಲ್ಲ, ಪ್ರಾಜೆಕ್ಟ್ಸ್ ಆಯಿತು, ಇಂಟರ್ನ್ಶಿಪ್ಸ್ ಆಯಿತು, ಏನಾದರೂ ಮಾಡಿದ್ರಿ ಅಂದರೆ ಸೊ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಒಳ್ಳೆ ಪ್ಯಾಕೇಜಸ್ ಸಿಗುತ್ತೆ. ಆ್ಯಂಡ್ ಯು ವಿಲ್ ಬಿ ಹ್ಯಾವಿಂಗ್ ವೆರಿ ಗುಡ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ನಿಮ್ಗೆ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ, ಸೊ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಬಟ್ ಇಲ್ಲಿ ನಾನು ತೋರಿಸಿರೋದು ಮೆಜಾರಿಟಿ. ಓಕೆ. ಸೊ ಕರ್ನಾಟಕದಲ್ಲಿ ನೀವು ನೋಡೋಂಗಿದ್ರೆ ಇಸ್ರೋ ಸ್ಪೇಸ್ ಸೆಂಟರ್ಸ್ ಇದೆ, BL ಇದೆ, HAL ಇದೆ, DRDO ಇದೆ, KPTCL ಇದೆ, ಕ್ವಾಲ್ಕಾಮ್, ಇಂಟೆಲ್ಲು, ಪ್ರೈವೇಟೆಲ್ಲ ಎಷ್ಟೋ ಇದೆ. ಬೇಕಾ? ಬೆಂಗಳೂರು, ಬರೀ ಬೆಂಗಳೂರು ಅಂತ ಹೇಳ್ತಿಲ್ಲ, ನೀವು ಇಸ್ರೋ, DRDO ಅಂತ ತೊಗೊಂಡ್ರೆ ಚಿತ್ರದುರ್ಗ ಹತ್ರ ಮಾಡಿದ್ದಾರೆ. ಪ್ಲಸ್ ಔಟ್ಸೈಡ್ ಬೆಂಗಳೂರು ಆ್ಯಂಡ್ ಸ್ಪೇಸ್ ಬೇಕು, ಇನ್ನೊಂದು ಬೇಕು. ಸೊ HAL ಇದೆ, BL ಇದೆ, BHEL ಇದೆ,
ಏನು ಬೇಕು. ಸೊ ವಿ ಆರ್ ಅಂದರೆ ಬೀಯಿಂಗ್ ಇನ್ ಕರ್ನಾಟಕ, ಬೀಯಿಂಗ್ ಇನ್ ಕನ್ನಡಿಗಸ್, ವಿ ಆರ್ ಹ್ಯಾವಿಂಗ್ ಡೆಫಿನೆಟ್ಲಿ ಅಡ್ವಾಂಟೇಜ್ ಕಂಪೇರ್ ಟು ಅದರ್ ಸಿಟೀಸ್. ಓಕೆ, ಸೊ ಹೆಂಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಫ್ಯೂಚರ್ ಅಂತ ನೋಡೋಂಗಿದ್ರೆ AI, ಹಾರ್ಡ್ವೇರ್, ಸೆಮಿಕಂಡಕ್ಟರ್ ಹೇಳಿದ್ದೀನಾ. ನೆಕ್ಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೇಕಾ. ಈಗ ಪವರ್ ಸ್ಟೇಷನ್ಸ್ ಬೇಕು, ಚಾರ್ಜಿಂಗ್ ಸ್ಟೇಷನ್ಸ್ ಬೇಕು. ಈಗ ಅಬ್ರಾಡಲ್ಲಿ US, ಯುರೋಪಲ್ಲೆಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ ಮಾಡ್ತಿದ್ದಾರೆ. ಸೊ ಅದೇ ಥರ ಇಂಡಿಯಾಲ್ಲಿ ಮಾಡಬೇಕು. ಅದಕ್ಕೆ ಯಾರು ಬೇಕು? ಎಲೆಕ್ಟ್ರಿಕಲ್ಲು ಎಲೆಕ್ಟ್ರಾನಿಕ್ಸ್ ಅವ್ರ ತಾನೇ ಬೇಕು. ಸೊ ನೆಕ್ಸ್ಟು ಸ್ಮಾರ್ಟ್ ಗ್ರಿಡ್ಸ್ ಬೇಕು, ರಿನ್ಯೂವಬಲ್ ಎನರ್ಜಿಗೆ. ಟ್ರಾನ್ಸಿಷನ್ ಆಗ್ತದೆ ಫ್ರಮ್ ನಾನ್ ರಿನ್ಯೂವಬಲ್ ಟು ರಿನ್ಯೂವಬಲ್ ಟ್ರಾನ್ಸಿಷನ್ ಆಗ್ತದೆ. ಸೊ ಆ ಟ್ರಾನ್ಸಿಷನ್ ಆಗಬೇಕು ಅಂದರೆ ನೀವೇ ತಾನೇ ಬೇಕು. ನೆಕ್ಸ್ಟು ರೋಬೋಟಿಕ್ಸು. ಈಗ ರೋಬೋಟಿಕ್ಸಲ್ಲಿ ಎಂಬೆಡೆಡ್ ಸೆನ್ಸರ್ಸು ಎಲ್ಲ ಹೆಂಗೆ ಯೂಸ್ ಮಾಡ್ಕೊಂಡು ರೋಬೋಟ್ಸ್ ಬರ್ತಿದೆ ನೋಡ್ತಿದ್ದೀರಾ. ಆಫೀಸಲ್ಲಾಯಿತು, ಮನೇಲೇ ಕ್ಲೀನಿಂಗಿಗಂತ ರೋಬೋಟ್ಸ್ ಬರ್ತದೆ. ಸೊ ನೆಕ್ಸ್ಟು ಡ್ರೋನ್ಸು. ಈಗಿಂದ ವಾರಲ್ಲಂತೂ ನೋಡ್ತಾನೆ ಇದ್ದೀರಾ ಡ್ರೋನ್ದು. ಸೊ ಬರೀ ಅದೊಂದೇ ಅಲ್ಲ, ಅಗ್ರಿಕಲ್ಚರ್ ಡ್ರೋನ್ ಯೂಸ್ ಮಾಡ್ತಿದ್ದಾರೆ. ಇಂಡಿಯಾಲ್ಲಿ ಕಮ್ಮಿ, ಬಟ್ ಔಟ್ಸೈಡ್ ಅಂದರೆ ಯುರೋಪ್, US ಅಲ್ಲೆಲ್ಲ ಡ್ರೋನ್ಸ್ ಯೂಸ್ ಮಾಡ್ತಿದ್ದಾರೆ. ಬಿಕಾಸ್ ಕೆಲಸ ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ, ಎಲ್ಲಿಗೆ ಬೇಕೋ ಅಲ್ಲಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟು ಡಿಫೆನ್ಸಲ್ಲಿ ರೆಡಾರ್, ಏನೋ ಐರನ್ ಡೋಮ್ ಅಂತೆಲ್ಲ ಮಾಡ್ತಿರಲ್ಲ, ಯಾರು ಮಾಡೋದು? ನೀವೇ ತಾನೇ. ಎಲೆಕ್ಟ್ರಾನಿಕ್ಸು ರಿಲೇಟೆಡ್ ತಾನೆ. ಅಗೇನ್ ಕಮ್ಯುನಿಕೇಷನ್ ಬರುತ್ತೋ ಇಲ್ಲೋ. ಸೊ ಅದಕ್ಕೆ ಆ್ಯಂಡ್ ಅಗೇನ್ ಸ್ಯಾಟಲೈಟ್ಸೇ ತಾನೆ. ಅಗೇನ್ ಕಮ್ಯುನಿಕೇಷನ್ ಬೇಕು ತಾನೆ. ನೆಕ್ಸ್ಟು ಸ್ಪೇಸ್ ನೋಡಿದ್ದೀವಿ, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ನೋಡಿದ್ದೀವಿ, 5G 6G ಆ್ಯಸ್ ಆಫ್ ನೌ. ನೀವು ಬರೋ ಅಷ್ಟರಲ್ಲಿ ಯಾವ ಜಿನೋ ಗೊತ್ತಿಲ್ಲ. ನನಗಂತೂ ಪಾರ್ಲೇಜಿ ಇಷ್ಟನಪ್ಪ. ಓಕೆ, ಸೊ ಗೌರ್ಮೆಂಟು, ಪ್ರೈವೇಟು. ಆ್ಯಂಡ್ ಅಗೇನ್ ಗೌರ್ಮೆಂಟ್ ಅಂತ ನೋಡಿದಾಗ ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಕಮ್ಮಿ ಇರುತ್ತೆ, ಬಟ್ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಪ್ರೈವೇಟಲ್ಲಿ ಏನಿರಲ್ಲ ಅಂತಲ್ಲ. ಎಲೆಕ್ಟ್ರಾನಿಕ್ಸಲ್ಲಿ ಇಫ್ ಯು ಆರ್ ಗುಡ್ ಆ್ಯಟ್ ಎಲೆಕ್ಟ್ರಾನಿಕ್ಸ್, ಕೋರ್ ಎಲೆಕ್ಟ್ರಾನಿಕ್ಸ್ ನಾನು ಹೇಳ್ತಿರೋದು, ಸೊ ಜಾಬ್ ಸೆಕ್ಯೂರಿಟಿ ಹೈಯೇ ಇರುತ್ತೆ. ಇಟ್ಸ್ ನಾಟ್ ಮಾಡ್ರೇಟ್ ಆಲ್ಸೋ, ಅಥವಾ ಕಮ್ಮಿನೂ ಇರಲ್ಲ, ಡೆಫಿನೆಟ್ಲಿ ಹೈ ಇರುತ್ತೆ ಇಫ್ ಯು ಆರ್ ಗುಡ್ ವಿತ್ ದ ಕೋರ್. ಅಗೇನ್ ಐ ಆಮ್ ರಿಪೀಟಿಂಗ್ ಕೋರ್. ಓಕೆ, EC ಅಥವಾ ಟೆಲಿಕಮ್ಯುನಿಕೇಷನ್ ಬಂದು ನಾನು ಸಾಫ್ಟ್ವೇರ್ಗೆ ಹೋಗ್ತೀನಿ ಅಂದರೆ ಕಷ್ಟ. ಅದು ತಲೆಯಲ್ಲಿರಲಿ. ಬಿಕಾಸ್ ಈಗಲೇ CS ತೊಗೊಳೋರು ಎಷ್ಟು ಜನ ಆಗಿದ್ದಾರೆ ಅಂತ ಗೊತ್ತು. ಅದರಲ್ಲಿ ನೀವು ಹೋಗಿ ಕಾಂಪಿಟೇಷನ್ ಮಾಡ್ತೀನಿ, ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಡು ಇದು ಓದ್ತೀನಿ ಅದು ಓದ್ತೀನಿ ಅಂದರೆ ಆಗಲ್ಲ ಅಂತಲ್ಲ, ಆಗತ್ತೆ. ದೆರ್ ಆರ್ ಪೀಪಲ್ ಹೂ ಕ್ಯಾನ್ ಡೂ ಇಟ್, ಬಟ್ ಇಟ್ಸ್ ನಾಟ್ ಈಸಿ. ನಾನು ಡಿಫಿಕಲ್ಟು ಅನ್ನೋಕ್ಕಾಗಲ್ಲ, ಇಟ್ಸ್ ನಾಟ್ ಈಸಿ. ಓಕೆ, ಸೊ ಗ್ರೋತ್ ಸ್ಪೀಡ್ ಇರುತ್ತೆ. ಇಲ್ಲಿ ಗೌರ್ಮೆಂಟಲ್ಲಿ ಕಮ್ಮಿ ಇರುತ್ತೆ, ಬಟ್ ಪ್ರೈವೇಟಲ್ಲಿ ಜಾಸ್ತಿನೇ ಇರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸು ಹೇಳಬೇಕಾ? ಸೊ ವರ್ಕ್ ಲೈಫ್ ಬ್ಯಾಲೆನ್ಸು ಐ ಹ್ಯಾವ್ ಸೀನ್ ದಿಸ್ ಟು ಗ್ರೇಟ್ ಎಕ್ಸ್ಟೆಂಟ್ ಇನ್ ನೆದರ್ಲ್ಯಾಂಡ್ಸ್. ಅಲ್ಲಿಂದೆಲ್ಲ ಹೇಳ್ತೀನಲ್ಲ, ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ, ನಿಮ್ಮ ಟೈಮ್ ಇಷ್ಟು ಅಂದರೆ ಇಷ್ಟೇ, ಅದ್ರ ಮೇಲೆ ನೀವು ಕೆಲಸ ಮಾಡೋಂಗಿಲ್ಲ. ಏನೇ ಕೆಲಸ ಇರಲಿ ನೆಕ್ಸ್ಟ್ ಡೇನೆ. ಸೊ ಅಷ್ಟು ಹಂಗಿದೆ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ. ಸಮ್ಮನ್ ಹೂ ಲವ್ಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಲ್ಲೇ ಹೋಗಿ ಅಲ್ಲಿರಬೇಕು. ಹೇಳ್ತಿದ್ದೀನಲ್ಲ, ನೆಕ್ಸ್ಟ್ ಲೆವೆಲ್. ನಾನು ಹಂಗಂತ ಇಮ್ಯಾಜಿನ್ನೂ ಮಾಡ್ಕೊಂಡಿರಲಿಲ್ಲ. ಸೊ ನನಗೆ ಕಷ್ಟ ಆಗೋಯ್ತು. ಅಂದರೆ ಕೆಲಸ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೋಬೇಕು, ಕೆಲಸ ಆದಮೇಲೆ ಏನೂ ಮಾಡೋಂಗಿಲ್ಲ ಅಂದರೆ ತಲೆ ಹುಚ್ಚಿಡ್ದು ಬಿಡುತ್ತೆ ಕೆಲವೊಬ್ರಿಗೆ. ಇಲ್ಲ ಬೇರೆ ಅದು ಇದು ಮಾಡ್ಕೊಂಡಿರ್ಬೋದು ಅಂದರೆ ಇರ್ಬೋದು, ಬಟ್ ಈ ಟೈಮ್ ಅಂದರೆ ಈ ಟೈಮ್ ಮುಗೀತು ಅಂದರೆ ಮುಗಿಬೇಕು. ಆಮೇಲೆ ಯಾವ ಕಾಲ್ಸ್ ಎಷ್ಟೇ ಇಂಪಾರ್ಟೆಂಟ್ ಇರಲಿ, ಸರ್ ಸಿ ಯು ಟುಮಾರೋ, ಡನ್, ಅವರ್ ಟೈಮಿಂಗ್ಸ್ ಈಸ್ ಓವರ್, ವಿಲ್ ಡೂ ಇಟ್ ಟುಮಾರೋ. ಇಲ್ಲಿ ಹಂಗೆ ಹೇಳಿದ್ರೆ ಆಗತ್ತಾ? ನಾವೇ ನಾಳೆ ಮಾಡ್ತೀವಿ, ಕಾಲ್ ಮಾಡ್ತೀವಿ, ಅಥವಾ ನಮ್ಗೆ ಇಟ್ಟರೆ ನಾವೇ ಹೇಳ್ತಿದ್ದೀವಲ್ಲ, ರಾತ್ರಿ 12 ಗಂಟೆಗೆ ಕಾಲ್ ಮಾಡ್ತಾರೆ. 2 ಗಂಟೆ ಕಾಲ್ ಮಾಡಿರೋ ಸ್ಟೂಡೆಂಟ್ಸು ಇದ್ದಾರೆ, ಬೆಳಗ್ಗೆ 6 ಗಂಟೆಗೆ ಕಾಲ್ ಮಾಡಿರೋರು ಇದ್ದಾರೆ. ಏನು ಮಾಡೋದು? ವಿ ಶುಡ್ ಕಾಲ್ ರಿಸೀವ್ ಮಾಡಬೇಕು. ಬಟ್ ಒಂದೊಂದ್ಸಲಿ ಅಂದರೆ ಆಫೀಸ್ ಅವರ್ಗಿಂತ ಮುಂಚೆ ಕಾಲ್ ಮಾಡಿ, ನಾವೇನೋ ರೆಡಿ ಆಗ್ತಿರ್ತೀವಿ ಅದಕ್ಕಂತ ಇವತ್ತು ಸಂಡೇನೂ ಮೊಬೈಲ್ ತೊಗೊಂಡೋಗಿದ್ದಾರೆ, ಎಲ್ಲೋ ಹೊರಗೆ ಹೋಗಿರ್ತಾರೆ, ಅಥವಾ ಬೇರೆ ಏನೋ ಇರುತ್ತೆ, ಅಥವಾ ಏನೋ ರೆಸ್ಟ್ ಮಾಡ್ತಿರ್ತಾರೆ. ಇಲ್ಲ, ಇಮ್ಮಿಡಿಯೇಟ್ ಕಾಲ್ ಪಿಕ್ ಮಾಡಬೇಕು ಅಂದರೆ ಹೆಂಗಾಗತ್ತೆ ಹೇಳಿ? ಸೊ ನಮಗೂ ಒಂದು ಸ್ವಲ್ಪ ಬ್ರೇಕ್ ಬೇಕಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಮಾಡ್ತಿದ್ದೀವಲ್ಲ, ಬಿಕಾಸ್ ವಿ ಆರ್ ನಾಟ್ ಲಿವಿಂಗ್ ಯು ರೈಟ್, ಹೌದೋ ಇಲ್ಲೋ?
ಸೊ ಅದಕ್ಕೆ ನೀವು ಅಲ್ಲಿಗೆ ಹೋಗಿ ಬಂದಾಗ ಇಲ್ಲಿಂದ ವರ್ಕ್ ಲೈಫ್ ಬ್ಯಾಲೆನ್ಸು ಅಲ್ಲಿಂದ ವರ್ಕ್ ಲೈಫ್ ಬ್ಯಾಲೆನ್ಸು ನೋಡಿದ್ರಿ ಅಂದರೆ ಆ ಮೂಲೆ ಈ ಮೂಲೆ ಅಂದ್ಕೊಳ್ಳಿ ಹಾಗೆ. ಸೊ ನೀವು ಅದೇ ಗೌರ್ಮೆಂಟ್ ಥ್ರೂ ಹೋಗಬೇಕು ಅಂದರೆ ಗೇಟು ಅಥವಾ ಪಬ್ಲಿಕ್ ಅಂದರೆ ಗೌರ್ಮೆಂಟ್ ಎಕ್ಸಾಮ್ಸ್ ಬರೀಬೇಕಾಗತ್ತೆ. ಕ್ಯಾಂಪಸ್ ಆಫ್ ಕ್ಯಾಂಪಸ್ ಗೊತ್ತಿರೋದೆ, ಪೆನ್ಷನ್ ಇರುತ್ತೆ ಇದೆಲ್ಲ. ಬಟ್ ನಿಮ್ಗೆ ಸ್ಯಾಲ್ರಿ ಮ್ಯಾಕ್ಸಿಮಮ್ ಇಷ್ಟು ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಬಟ್ ಪ್ರೈವೇಟಲ್ಲಿ ಲಕ್ಷನೂ ಕೊಡ್ತಾರೆ, ಕೋಟಿನೂ ಕೊಡೋಕ್ಕೆ ರೆಡಿ ಇರ್ತಾರೆ ನಿಮಗೆ ಸ್ಕಿಲ್ಸ್ ಇತ್ತು ಅಂದರೆ. ಓಕೆ, ಸೊ ಆ್ಯಂಡ್ ಅಗೇನ್ ಹೈಯರ್ ಸ್ಟಡೀಸ್ ಮಾಡ್ಕೋಬೋದು, MS ಹೋಗ್ಬೋದು, MBA ಮಾಡ್ಕೋಬೋದು. ನಾನು MBA ಮಾಡಿದ್ದು. ಓಕೆ, ಅದೇ ರೀತಿ ಗೇಟ್ ಬರ್ಕೊಂಡು ಹೋಗ್ಬೋದು, ರಿಸರ್ಚು PhD ಅಂತ ಮಾಡ್ತಾರೆ. ಅದು ಫಾರಿನ್ ಯೂನಿವರ್ಸಿಟೀಸಲ್ಲೂ MIT, ಸ್ಟ್ಯಾನ್ಫರ್ಡು ಎಂತೆಂಥದ್ದಿದೆ, ಮ್ಯೂನಿಕ್. ಸೊ ಮ್ಯೂನಿಕ್ಕು ಜರ್ಮನಿಲಿ ಅಲ್ಲೂ ಹೋಗಿದ್ದೀನಿ, ವಂಡರ್ಫುಲ್ ಯೂನಿವರ್ಸಿಟಿ. ಅಂದರೆ ನೀವು ಅಗೇನ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನಾದರೂ ಮಾಡಬೇಕು ಅಂದರೆ ಇಟ್ಸ್ ರಿಯಲಿ ಗುಡ್. ಸೊ ಓಕೆ, ಸೊ ಯಾವ ಬ್ರ್ಯಾಂಚು ಅಂತ ನೀವು ಚೂಸ್ ಮಾಡಬೇಕಾಗತ್ತೆ. ಏನಾದರೂ ಇದ್ದರೂ ಕಮೆಂಟ್ ಮಾಡಿ, ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಮತ್ತೇನು ಬೇಕು ಹೇಳಿ, ವಿ ವಿಲ್ ಡೆಲಿವರ್ ಇಟ್ ಯು. ಬಿಕಾಸ್ ಇನ್ನೂ ಆಪ್ಷನ್ ಎಂಟ್ರಿಗೆ ಟೈಮ್ ಇದೆ. ಆ್ಯಂಡ್ ಮೇಕ್ ಎ ರೈಟ್ ಡಿಸಿಷನ್. ಸೊ ದಟ್ ಈಸ್ ದ ರೀಸನ್ ವಿ ಆರ್ ಡೆಲಿವರಿಂಗ್ ದಿಸ್ ಕಂಟೆಂಟ್ ಟು ಯು. ಬಿಕಾಸ್ ತೊಗೊಂಡಾದಮೇಲೆ ಅಯ್ಯೋ ಕಷ್ಟನಪ್ಪ, ಅಯ್ಯೋ ಇದರಲ್ಲಿ ಏನು ಮಾಡೋದಪ್ಪ ಅನ್ನೋದು ಬೇಡ. ವಿ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್, ಸೊ ಮೇಕ್ ದ ರೈಟ್ ಡೆಸಿಷನ್. ಓಕೆ, ಸೊ ನಿಮ್ಗೆ ಆ ಒಂದು ಪಾತಲ್ಲಿ ಏನಾದರೂ ಬೇಕು ಅಂದರೆ ವಿ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಸೊ ಹೇಳಿ ನೋಡೋಣ. ಓಕೆನಾ? ದಟ್ಸ್ ಇಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.